ನನ್ ಚಿಕ್ಕ ಸೊಸೆ ಸೀರೆ ಮೇಲೆ ಧೂಳು ಉದುರಿಸ್ತಾ ಇದೆಯಲ್ಲ, ಅದು ಎತ್ತಿಟ್ಬಿಡ್ತಾನೆ ಗುಡಿಸ್ಬೇಕು ಕಸನ. ಸೀರೆ ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಾ ನಿನ್ಗೆ? ಇಲ್ಲ ಅತ್ತೆ, ನೋಡ್ಲಿಲ್ಲ ನಾನು ಇಲ್ಲಿ ಸೀರೆ ಇದ್ದಿದ್ನ. ಏನಕ್ಕ ನೀವು ನನ್ ಮೇಲೆ ಇರೋ ಕೋಪ ತಗೊಂಡು ನನ್ ಸೀರೆ ಮೇಲೆ ತೋರಿಸ್ತಾ ಇದ್ದೀರಾ? ಆ ಸೀರೆ ಬೆಲೆ ಗೊತ್ತಾ ನಿಮ್ಗೆ? ನಿಮ್ಗೆಲ್ ಗೊತ್ತಿರುತ್ತೆ ಬಿಡಿ. ಯಾವತ್ತಾದ್ರೂ ಅಷ್ಟು ಕಾಸ್ಟ್ಲಿ ಸೀರೆ ತಗೊಂಡು ಉಟ್ಕೊಂಡಿರೋ ತಾನೇ ಗೊತ್ತಾಗಕ್ ನಿಮ್ಗೆ. ನಿಜವಾಗ್ಲೂ ನೋಡ್ಲಿಲ್ಲ, ನಾನು ನೋಡಿದ್ರೆ ಎತ್ತಿಟ್ಬಿಟ್ಟೆ ಗುಡಿಸ್ತಾ ಇದ್ದೆ. ಕೊಡಿ ನನ್ ಸೀರೆನ ಫಸ್ಟ್. ಸರಿ ತಗೋ. ಅಯ್ಯೋ ಅಮ್ಮ, ಯಾಕತ್ತೆ ಏನಾಯ್ತು? ಕಾಲ್ ಜಾರ್ ಬಿದ್ಬಿಟ್ಟೆ ಕಣೆ, ಕಾಲು ಹುಡುಕ್ಬಿಟ್ಟದೆ. ಸರಿ ನಡೀರಿ ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ. ಇರಿ, ನಾನು ಒಬ್ಳಿಗೆ ಆಗಲ್ಲ, ಕಾವ್ಯನೂ ಕರಿತೀನಿ, ಅವಳನ್ನು ಕರ್ಕೊಂಡು ಹೋಗೋಣ. ಸರಿ ಕರಿ, ಆಯ್ತು. ಕಾವ್ಯ, ಕಾವ್ಯ ಏನಾಯ್ತು? ಇಷ್ಟೊಂದು ಜೋರಾಗಿ ಏನ್ ಕಿರ್ಚ್ಕೊಂತಾ ಇದ್ದೀರಾ? ಅತ್ತೆ ಕಾಲ್ ಜಾರ್ ಬಿದ್ಬಿಟ್ಟಿದ್ದಾರೆ, ಕಾಲು ಉಳುಕ್ಬಿಟ್ಟಿದ್ಯಂತೆ. ನಾನು ಒಬ್ಳಿಗೆ ಆಗಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಂದ್ಬಿಡೋಣ ಬಾ. ಅಯ್ಯೋ ಅಷ್ಟೇನಾ? ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಮನೆ ಕೆಲಸ ಮಾಡ್ಕೊಂಡು ಅವ್ರ ಸೇವೆ ಮಾಡಕ್ ನಾನು ಬಂದಿಲ್ಲ. ದುಡ್ಡು ಬೇಕಾದ್ರೆ ಕೇಳಿ, ಎಷ್ಟು ಬೇಕಾದ್ರೂ ಬಿಸಾಕ್ತೀನಿ. ನನ್ನ ಕೈಲಾಗಲ್ಲ ಅಲ್ಲೆಲ್ಲ ಹಾಸ್ಪಿಟಲ್ಗೆ ಹೋಗೋಕೆ. ನೀವು ಬೇಕಾದ್ರೆ ಕರ್ಕೊಂಡೋಗಿ. ಸರಿ ಬಿಡು, ನಿನ್ ದುಡ್ಡೇನು ಬೇಡ, ನನ್ನ ಹತ್ರನೇ ಇದೆ, ನಾನು ಕರ್ಕೊಂಡು ಹೋಗ್ತೀನಿ. ಸರಿ ಬಿಡಿ, ಬೇಡ ಅಂದ್ರೆ ಅದು ನನಗೆ ಉಳ್ಕೊಂತು ಅಷ್ಟೇ. ಮತ್ತೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಒಂದು 5 ನಿಮಿಷ ಆಟೋ ಬುಕ್ ಮಾಡಿಬಿಡ್ತೀನಿ ರೀ, ಹೋಗೋಣ. ಸರಿ ಆಯ್ತು, ಆಟೋನೇ ಬುಕ್ ಮಾಡು. ಆದ್ರೂ ಸ್ವಲ್ಪ ನಂಗೆ ಕ್ಷಮಿಸ್ಬಿಡವ ನೀನು. ಅವಳನ್ನ ಶ್ರೀಮಂತರ ಮನೆಯಿಂದ ಬಂದಿರೋಳು, ನೀನ್ ಬಡವ್ರ ಮನೆಯಿಂದ ಬಂದಿರೋಳು ಅಂದ್ಬಿಟ್ಟು ನಿನ್ನ ತುಂಬಾ ಕೀಳಾಗಿ ಕಂಡ್ಬಿಟ್ಟೆ. ಪ್ರತಿ ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ನಿನ್ ಮನ್ಸು ನೋವು ಮಾಡ್ಬಿಟ್ಟೆ. ಕೆಟ್ಟಾಗ ಬುದ್ಧಿ ಬತ್ತೆ ಅಂತ ದೊಡ್ಡವರು ಸುಮ್ಮನೆ ಹೇಳಲಿಲ್ಲ ಕಣವ. ನನ್ಗೆ ಇವಾಗ ಅರ್ಥ ಆಯ್ತಾ ಅದೇ ದುಡ್ಡಿಂದೇ ಹೋಗ್ಬೇಕು, ಒಳ್ಳೆ ಗುಣದಿಂದೇ ಹೋಗ್ಬೇಕು ಅಂತ. ಇನ್ನು ನಾನು ಬದುಕಿರೋ ತನಕ ನಿನ್ ಮನ್ಸಿಗೆ ಯಾವತ್ತೂ ನನ್ನಿಂದ ಒಂದು ಸಣ್ಣ ನೋವಾಗ್ದಂಗೆ ನಡ್ಕತೀನಿ ಕಣವ. ಪರವಾಗಿಲ್ಲ ಬಿಡಿಯತ್ತೆ, ಈ ಟೈಮಲ್ಲಿ ಅದೆಲ್ಲ ಯಾಕೆ. ಇರಿ, ಫೋನ್ ತೊಗೊಂಡು ಬರ್ತೀನಿ, ಆಟೋ ಬುಕ್ ಮಾಡಿಬಿಡ್ತೀನಿ. ಸರಿ.